ನಟ ಅಜಯ್ ರಾವ್ ಅವರು ಕೋಟಿ ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡಿರೋದು ಯಾಕೆ? ಅಷ್ಟು ದೊಡ್ಡ ನಟ ಆಗಿದ್ರು ಕೂಡ ಸಾಲ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಅಜಯ್ ರಾವ್ ಅವ್ರಿಗೆ ಯಾಕೆ ಬಂತು? ಅವರು ಇಷ್ಟು ವರ್ಷಗಳೇ ಕಳೆದ್ರು ಕೂಡ ಅಷ್ಟು ಹಣವನ್ನ ಸಂಪಾದಿಸೋಕೆ ಆಗ್ಲೇ ಇಲ್ವಾ? ಮದುವೆಯಾಗಿ ಸುಮಾರು 10 ವರ್ಷ ಸಂಸಾರ ಮಾಡಿದಂತ ಪತ್ನಿಯೂ ಕೂಡ ಅಜಯ್ ರಾವಿಂದ ದೂರವಾದ್ರ. ಅಷ್ಟಕ್ಕೂ ನಟ ಅಜಯ್ ರಾವ್ ಅವರ ಬದುಕಿನಲ್ಲಿ ಅಂತದ್ದೇನಾಯ್ತು? ಈ ಎಲ್ಲವನ್ನ ನೋಡ್ತಾ ಹೋಗೋಣ. ಅಜಯ್ ರಾವ್ ನಮ್ಮ ಕನ್ನಡದ ಪ್ರಖ್ಯಾತ ನಟ. ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಆದ್ರೆ ಅಂಥ ನಟನ ಬದುಕಿನಲ್ಲೂ ಸಹ ಅದೆಷ್ಟೋ ಸವಾಲುಗಳು ಎದುರಾಗಿವೆ. ಹೌದು, ನಟ ಅಜಯ್ ರಾವ್ ಹುಟ್ಟಿ ಬೆಳೆದಿದ್ದು ಬಳ್ಳಾರಿ ಸಮೀಪದ ಹೊಸಪೇಟೆಯಲ್ಲಿ. ಇವರು ಹುಟ್ಟಿದ್ದು ಅಂಥ ಬಡತನದ ಕುಟುಂಬದಲ್ಲೇನೂ ಅಲ್ಲ. ಅಂದ್ರೆ ಅಜಯ್ ರಾವ್ಗೆ ಯಾವುದಕ್ಕೂ ಸಮಸ್ಯೆ ಇಲ್ಲದೆ ಬೆಳೀತಾರೆ. ಅದೇ ರೀತಿ ಅಜಯ್ ರಾವ್ ಮುಖ್ಯವಾಗಿ ನಟನೆ ಮಾಡಿದಂತ ಮೊದಲ ಸಿನಿಮಾ ಅಂದ್ರೆ ಅದು ಎಕ್ಸ್ಕ್ಯೂಸ್ ಮೀ. ಆ ಸಿನಿಮಾದ ಡೈರೆಕ್ಷನ್ ಮಾಡ್ತಾ ಇದ್ದದ್ದು ಪ್ರೇಮ್ ಅವರು. ಹಾಗಾಗಿ ಪ್ರೇಮ್ ನಟ ಅಜಯ್ ರಾವ್ಗೆ ಹೀರೋ ಆಗಿ ಆಕ್ಟ್ ಮಾಡೋಕೆ ಆ ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ. ನಂತರ ಆ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ನಂತರ ಅಜಯ್ ರಾವ್ ತಾಜ್ ಮಹಲ್, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಅಂತಹ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಟಾಪ್ ಹೀರೋ ಆಗಿ ಗುರುತಿಸ್ಕೊಳ್ತಾರೆ. ಇದರ ನಡುವೆ ಅಜಯ್ ರಾವ್ ಅವರು 2014ರಲ್ಲಿ ಸಪ್ನಾ ಎಂಬುವರನ್ನ ಮದುವೆ ಆಗ್ತಾರೆ. ಇವರಿಬ್ರು ತುಂಬಾ ವರ್ಷಗಳವರೆಗೆ ಪ್ರೀತಿ ಮಾಡಿ ಅನಂತರ ಮನೆಯವರನ್ನ ಒಪ್ಪಿಸಿ ಹೊಸಪೇಟೆಯಲ್ಲೇ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತಾರೆ. ಅನಂತರ ಇವರಿಬ್ಬರಿಗೆ ಚರಿಷ್ಮಾ ಅನ್ನುವಂತ ಒಂದು ಹೆಣ್ಣು ಮಗು ಜನಿಸುತ್ತೆ. ಈ ರೀತಿ ಅವರ ದಾಂಪತ್ಯ ಜೀವನ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಅವರು ನಟನೆ ಮಾಡಿದಂತ ಸಿನಿಮಾಗಳೆಲ್ಲವೂ ಸೂಪರ್ ಹಿಟ್ ಆಗ್ತಿದ್ರಿಂದ ಅಜಯ್ ರಾವ್ ಅವರು ಒಂದಷ್ಟು ಹಣವನ್ನ ಕೂಡ ಸಂಪಾದನೆ ಮಾಡ್ಕೊಂಡಿದ್ರು. ಯಾಕಂದ್ರೆ ಅಜಯ್ ರಾವ್ ಅವ್ರಿಗೆ ಆ ಸಮಯದಲ್ಲಿ ತುಂಬಾ ಬೇಡಿಕೆ ಇತ್ತು. ಅದೇ ಹುಮ್ಮಸ್ಸಿನಲ್ಲಿ ಅಜಯ್ ರಾವ್ ಏನ್ ಮಾಡ್ತಾರೆ ಅಂದ್ರೆ ಕೇವಲ ತನ್ನೊಬ್ಬ ಆಕ್ಟರ್ ಆಗಿ ಸಿನಿಮಾಗಳಲ್ಲಿ ನಟನೆ ಮಾಡೋದು ಅಷ್ಟೇ ಅಲ್ಲದೆ ಸಿನಿಮಾಗಳಿಗೆ ತಾನೇ ದುಡ್ಡನ್ನ ಹಾಕಿ ಸಿನಿಮಾದ ನಿರ್ಮಾಣ ಮಾಡೋಕೆ ಮುಂದಾಗ್ತಾರೆ. ಅದೇ ರೀತಿ ತಮ್ಮದೇ ಬ್ಯಾನರ್ನಲ್ಲಿ ಕೃಷ್ಣಲೀಲಾ ಸಿನಿಮಾಗೆ ದುಡ್ಡನ್ನ ಹಾಕಿ ತಾವೇ ಹೀರೋ ಆಗಿ ನಟಿಸ್ತಾರೆ. ಆ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣುತ್ತೆ. ಆ ಸಿನಿಮಾದಿಂದ ಅಜಯ್ ರಾವ್ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಆಗುತ್ತೆ. ಇನ್ನೇನು ಈ ಸಿನಿಮಾ ನನ್ನ ಕೈ ಹಿಡಿತು ಅಂತ ಅನ್ಕೊಂಡು ಅಜಯ್ ರಾವ್ ಮತ್ತೆ ಕೆಲ ಸಿನಿಮಾಗಳಲ್ಲಿ ನಟಿಸ್ತಾರೆ. ಆದ್ರೆ ಆ ಯಾವ ಸಿನಿಮಾಗಳು ಅಷ್ಟು ಚೆನ್ನಾಗಿ ಓಡ್ಲೇ ಇಲ್ಲ. ಅದರ ನಂತರ ಕೂಡ ಅವರ ಇನ್ನೂ ಕೆಲ ಸಿನಿಮಾಗಳು ರಿಲೀಸ್ ಆಗ್ತವೆ. ಆ ಸಿನಿಮಾಗಳು ಕೂಡ ಸೋತು ಹೋಗ್ತವೆ. ಹೀಗಾಗಿ ಅಜಯ್ ರಾವ್ಗೆ ಡಿಮ್ಯಾಂಡ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಅವರಿಗೆ ಬರ್ತಿದ್ದಂತ ಸಿನಿಮಾ ಅವಕಾಶಗಳು ಕೂಡ ನಿಂತು ಹೋಗುತ್ತೆ. ಇವರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ, ಇವರ ಸಿನಿಮಾಗೆ ನಾವೇನಾದ್ರೂ ದುಡ್ಡನ್ನ ಹಾಕಿದ್ರೆ ನಾವು ಹಾಕಿದ ಬಂಡವಾಳ ಕೂಡ ಬರಲ್ಲ ಅಂತ ಪ್ರೊಡ್ಯೂಸರ್ಗಳು ಭಯ ಪಡ್ತಾರೆ. ಒಂದು ಕಾಲದಲ್ಲಿ ಅವರು ಮಾಡಿದಂತ ಪ್ರತಿಯೊಂದು ಸಿನಿಮಾಗಳು ಹಿಟ್ ಆಗಿ ಕೋಟಿ ಕೋಟಿ ಗಟ್ಟಲೆ ಲಾಭ ಮಾಡಿ ಕೊಡ್ತಿದ್ದ ಅಜಯ್ ರಾವ್ ಅವ್ರಿಗೆ ಸಿನಿಮಾ ಅವಕಾಶಗಳೇ ನಿಂತು ಹೋಗುತ್ತೆ. ಅವರ ಸಿನಿಮಾಗೆ ದುಡ್ಡನ್ನ ಹಾಕೋಕು ಕೂಡ ಯೋಚನೆ ಮಾಡ್ತಾರೆ. ಅಂದ್ರೆ ಜೀವನ ಅನ್ನೋದು ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಬದಲಾಗ್ಬೋದು ಅನ್ನೋದಕ್ಕೆ ಅಜಯ್ ರಾವ್ ಅವರೇ ಸಾಕ್ಷಿ. ಇದೇ ಸಮಯದಲ್ಲಿ ಅಜಯ್ ರಾವ್ ತುಂಬಾ ಸಾಲ ಮಾಡ್ಕೊಳ್ತಾರೆ. ಅದು ಎಷ್ಟರ ಮಟ್ಟಕ್ಕೆ ಅಂದ್ರೆ ತಮ್ಮ ಹತ್ತಿರ ಇದ್ದಂತ BMW ಕಾರನ್ನ ಕೂಡ ಮಾರುವ ಮಟ್ಟಕ್ಕೆ ಸಾಲ ಮಾಡ್ತಾರೆ. ಈ BMW ಕಾರ್ ಅಂದ್ರೆ ಅಜಯ್ ರಾವ್ ಅವರ ಮಗಳಿಗೆ ತುಂಬಾ ಇಷ್ಟ ಅಂತೆ. ಆದ್ರೂ ಅದನ್ನ ಮಾರಲೇಬೇಕಿರುವಂತ ಪರಿಸ್ಥಿತಿ ಇರುತ್ತೆ. ಆ ಕಾರನ್ನ ಬೇರೆಯವ್ರಿಗೆ ಮಾರ್ಬೇಕಾದ್ರೆ ಅಜಯ್ ರಾವ್ ಅವರ ಮಗಳು ಅಳ್ತಾ ಇರುವಂತ ವಿಡಿಯೋ ಆ ಟೈಮ್ನಲ್ಲಿ ತುಂಬಾ ವೈರಲ್ ಆಗಿತ್ತು. ಬ್ಯಾಂಕುಗಳಿಂದ ಲೋನ್ ತಗೊಂಡಿರ್ತಾರೆ, ಹೊರಗಡೆ ತುಂಬಾ ಸಾಲ ಮಾಡಿರ್ತಾರೆ. ನಾನು ಎಷ್ಟೇ ಸಾಲ ಮಾಡಿದ್ರು ಆ ಸಾಲವನ್ನ ತೀರಿಸುವಂತ ಕೆಪಾಸಿಟಿ ನನಗೆ ಇದೆ ಅನ್ನೋ ನಂಬಿಕೆ ಮೇಲೇನೆ ಅಜಯ್ ರಾವ್ ಅಷ್ಟು ಸಾಲ ಮಾಡಿರ್ತಾರೆ. ಎಷ್ಟೇ ಸಿನಿಮಾಗಳನ್ನ ಮಾಡಿದ್ರು ಅದು ಕ್ಲಿಕ್ ಆಗ್ಲಿಲ್ಲ. ಹಾಗಂತ ನಾನು ಸೋತೋದೆ ಅಂತ ಅಜಯ್ ರಾವ್ ಸುಮ್ಮನೆ ಕೂರ್ಲಿಲ್ಲ. ಇಷ್ಟು ಕಷ್ಟಗಳ ನಡುವೆ ಛಲ ಬಿಡದೆ ತಾನೇ ದುಡ್ಡನ್ನ ಹಾಕಿ ಒಳ್ಳೆ ಸಿನಿಮಾದ ಕಥೆಯನ್ನ ಇಟ್ಕೊಂಡು ಯುದ್ಧಕಾಂಡ ಎಂಬ ಸಿನಿಮಾವನ್ನ ತೆಗಿತಾರೆ. ಅವರೇ ಹೇಳ್ಕೊಂಡಂತೆ ಸಿನಿಮಾ ಮಾಡೋದಿಕ್ಕೆ ಅಂತಾನೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀನಿ, ಕೊನೆಗೆ ಎಲ್ಲವನ್ನೂ ಅಡವಿಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ರು. ಅಫ್ಕೋರ್ಸ್ ತುಂಬಾ ಸಾಲ ಮಾಡಿದ್ದೀನಿ, ಎಲ್ಲನೂ ಅಡ ಇಟ್ಬಿಟ್ಟಿದ್ದೀನಿ ಸರ್. ಹೀಗಾಗಿ ಯುದ್ಧಕಾಂಡ ಸಿನಿಮಾದ ಮೇಲೆ ಅಜಯ್ ರಾವ್ ಅವ್ರಿಗೆ ಬಹಳಷ್ಟು ನಿರೀಕ್ಷೆ ಇತ್ತು. ಆದ್ರೆ ದುರಾದೃಷ್ಟವಶಾತ್ ಆ ಸಿನಿಮಾ ಅಷ್ಟು ಚೆನ್ನಾಗಿ ಓಡ್ಲೇ ಇಲ್ಲ. ನಿರೀಕ್ಷೆಯಂತೆ ಅಷ್ಟು ಕಲೆಕ್ಷನ್ ಕೂಡ ಮಾಡಲಿಲ್ಲ. ಆ ಸಿನಿಮಾ ಪ್ರೇಕ್ಷಕರ ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಕ್ಕೆ ಮೆಚ್ಚುಗೆಯನ್ನ ಪಡೀತು. ಆದ್ರೂ ಕೂಡ ಜನಗಳು ಆ ಸಿನಿಮಾ ನೋಡೋಕೆ ಹೆಚ್ಚಾಗಿ ಸಿನಿಮಾ ಥಿಯೇಟರ್ಗೆ ಬರಲೇ ಇಲ್ಲ. ಆದ್ರಿಂದ ಅಜಯ್ ರಾವ್ ಅವ್ರಿಗೆ ಆ ಸಿನಿಮಾದಿಂದ ಮತ್ತಷ್ಟು ನಷ್ಟ ಉಂಟಾಯಿತು. ಇತ್ತ ಕಡೆ ಅಜಯ್ ರಾವ್ ಅವರ ದಾಂಪತ್ಯ ಜೀವನದಲ್ಲೂ ಬಿರುಕು ಮೂಡೋಕೆ ಶುರುವಾಯಿತು. ಯುದ್ಧಕಾಂಡ ಸಿನಿಮಾಗೆ
ದುಡ್ಡನ್ನ ಹಾಕ್ತಿರೋದು ಅಜಯ್ ರಾವ್ ಅವರ ಪತ್ನಿಗೆ ಅಷ್ಟಾಗಿ ಒಪ್ಪಿಗೆ ಇರ್ಲಿಲ್ವಂತೆ. ಆದ್ರಿಂದ ಮುಂಚೆನೆ ಆ ಸಿನಿಮಾಗೆ ದುಡ್ಡನ್ನ ಹಾಕೋದು ಬೇಡ ಅಂತ ಅವರ ಪತ್ನಿ ತುಂಬಾ ಸರಿ ಹೇಳಿದ್ರಂತೆ. ಯಾಕಂದ್ರೆ ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆ ಸಿನಿಮಾಗೆ ದುಡ್ಡನ್ನ ಹಾಕುವಂತ ದೊಡ್ಡ ಧೈರ್ಯ ಮಾಡೋದು ಸರಿಯಲ್ಲ ಅನ್ನೋದು ಅವರ ಅಭಿಪ್ರಾಯವಾಗಿತ್ತು. ಯಾಕಂದ್ರೆ ಈಗಾಗ್ಲೇ ತುಂಬಾ ಸಾಲ ಮಾಡ್ಕೊಂಡಿದ್ರು. ಇದರ ನಡುವೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಿನಿಮಾಗೆ ಹಾಕಿ ಒಂದ್ ವೇಳೆ ಆ ಸಿನಿಮಾ ಸೋತ್ ಹೋಗಿ ಮತ್ತೆ ಇನ್ನೂ ನಷ್ಟ ಹೊಂದೋದು ಬೇಡ ಅನ್ನೋ ಕಾಳಜಿಯಿಂದ ಅವರ ಪತ್ನಿ ಈ ರೀತಿ ಹೇಳ್ತಾ ಇದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಅಜಯ್ ರಾವ್ ಅವ್ರಿಗೆ ಸೋತ್ರೆ ಸಿನಿಮಾ ಸೋಲುತ್ತೆ ಅಷ್ಟೇ, ನಮ್ಮ ಪ್ರಯತ್ನ ಎಂದಿಗೂ ಸೋಲೋದಿಲ್ಲ, ದುಡ್ಡನ್ನ ಇವತ್ತಲ್ಲ ನಾಳೆ ಸಂಪಾದಿಸಬಹುದು ಅನ್ನೋ ನಂಬಿಕೆ ಇದೆ. ಆದ್ರೆ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಅವರು ಡಿವೋರ್ಸ್ಗಾಗಿ ಕೋರ್ಟ್ ನಲ್ಲಿ ಅರ್ಜಿ ಹಾಕ್ತಾರೆ. ಸುಮಾರು 10 ವರ್ಷಗಳ ಕಾಲ ಇವರಿಬ್ರು ಮದುವೆಯಾಗಿ ಚೆನ್ನಾಗಿ ಸಂಸಾರ ಮಾಡಿದಂತವರು. ಆದ್ರೆ ಇದ್ದಕ್ಕಿದ್ದಂತೆ ಇವರಿಬ್ಬರ ನಡುವೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಉಂಟಾಗಿ ಸ್ವಪ್ನ ಅವರು ವಿಚ್ಛೇದನಕ್ಕಾಗಿ ಅರ್ಜಿ ಹಾಕಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಇವರಿಬ್ಬರಿಗೆ ಡಿವೋರ್ಸ್ ಆಗಿದ್ಯಾ ಇಲ್ವಾ ಅನ್ನೋ ಅಧಿಕೃತ ಮಾಹಿತಿಯಂತೂ ಇಲ್ಲ. ಆದ್ರೆ ಅವರ ಪತ್ನಿ ಡಿವೋರ್ಸ್ಗಾಗಿ ಅರ್ಜಿ ಹಾಕಿರೋದಂತೂ ಸತ್ಯ. ಮತ್ತೊಂದ್ ಕಡೆ ಅಜಯ್ ರಾವ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅವರ ಪತ್ನಿಯನ್ನ ಫಾಲೋ ಮಾಡ್ತಿಲ್ಲ. ನೋಡಿದ್ರಲ್ಲ, ಅಜಯ್ ರಾವ್ ಅವರು ಒಂದ್ ಕಡೆ ಸಿನಿಮಾದ ಮೇಲೆ ಬೆಟ್ಟದಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಇಂದಿಗೂ ಕೂಡ ಒಂದಲ್ಲ ಒಂದು ದಿನ ನಾನು ಗೆದ್ದೇ ಗೆಲ್ತೀನಿ, ಸಿನಿಮಾ ರಂಗ ಮತ್ತೆ ನನ್ನ ಕೈ ಹಿಡಿದೇ ಹಿಡಿಯುತ್ತೆ ಅಂತ ಪ್ರಯತ್ನ ಪಡ್ತಾ ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅವರ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ಲಿ, ಅವರ ದಾಂಪತ್ಯ ಜೀವನ ಮತ್ತೆ ಸರಿ ಹೋಗ್ಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಹಾಗೆ ಅಜಯ್ ರಾವ್ ಅವರ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.